ತುಂಗಭದ್ರಾ ಜಲಾಶಯದಲ್ಲಿ ಸರಪಳಿ ತುಂಡಾಗಿ ಹಾನಿಗೊಳಗಾಗಿದ್ದ 19ನೇ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಅಣೆಕಟ್ಟೆಯ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ತಾತ್ಕಾಲಿಕವಾಗಿ ಹೊಸ ಗೇಟ್ಗಳನ್ನು ಅಳವಡಿಸುವ ಕಾರ್ಯಕ್ಕೆ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ತಾಂತ್ರಿಕ ತಜ್ಞ ಕನ್ನಯ್ಯ ನಾಯ್ಡು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್, ನೀರು ನಿಲ್ಲಿಸುವ ಸಲುವಾಗಿ ತಾತ್ಕಾಲಿಕ ಗೇಟ್ ಅಳವಡಿಸುವ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ. ತಜ್ಞರ ಪ್ರಕಾರ 2 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳುವ ಅಂದಾಜಿದೆ. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ 60 ಟಿಎಂಸಿಯಷ್ಟು ನೀರನ್ನು ಹೊರಗೆ ಹರಿಯಬಿಟ್ಟು ನಂತರ ಹೊಸದಾಗಿ ಗೇಟ್ ಅಳವಡಿಸಲು ಪ್ರಯತ್ನಿಸಬೇಕಾಗುತ್ತದೆ ಎಂದು ಹೇಳಿದರು. ನಾವು 60 ಟಿಎಂಸಿ ಬಿಡಬೇಕಾಗ್ತದೆ, ಅದು ಮುಂದೆ ಆಮೇಲೆ ಅದಕ್ಕೆ ತಾನೇ ಆಗ್ತಾರೆ, ಟ್ರೈಲ್ ಬೇಸಿಕ್ ಆಗ್ತಾ ಇದ್ದಾರೆ. ಅದೇ ಅವರು ಟೆಕ್ನಿಕಲ್ ಅವ್ರು ಏನಂತಾರೆ 100% ಇದಲ್ಲೇ ಸೆಟೆಟ್ ಆಗ್ತಾ ಇದ್ದಾರೆ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಾವು ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ. 60 ಟಿಎಂಸಿ ಬಿಡಬೇಕಾಗ್ತದೆ. ನೋಡುವ ಮುಂದೆ ಟೆಂಪ್ರರಿ ಇಲ್ಲ, ನೋಡುವ ಈಗ ಹಾಕ್ಮೇಲೆ ತಾನೇ ಈಗ ಅದು ಪರ್ಮನೆಂಟು ಆಗ್ಬೋದು. ದೇವ್ರಿಗೆ ನಾವು ಬೇಡ್ಕೊಂತೀವಿ, ನಾವು ಪರ್ಮನೆಂಟ್ ಆದರೆ ಒಳ್ಳೇದು ಅಂತ ದೇವ್ರ ತಾವು ಬೇಡ್ಕೊಂತೀವಿ. ಸದ್ಯಕ್ಕೆ ಸ್ಟಾಪ್ ಗೇಟ್